ಸತ್ತು ರಾಮನ ಚರಿತ್ರೆಯನ್ನು ಯಾರು ಹೇಳ್ತಾರೋ ಅಥವಾ ಹಾಡ್ತಾರೋ ಅಲ್ಲಿ ಬಂದು ಆಂಜನೇಯ ಕುಳಿತುಕೊಳ್ತಾನೆ. ಹಾಗಾಗಿ ರಾಮಾಯಣ ಪಾರಾಯಣ ಮಾಡುವಾಗ ಒಂದು ತೆಂಗಿನಕಾಯಿಯನ್ನು ಇಟ್ಟು ಆಂಜನೇಯ ಅಂತ ಪೂಜಿಸ್ತಾರೆ. ಬರ್ತಾನೆ ಅವನದಷ್ಟೇ ಕೆಲಸ ರಾಮನಾಮವನ್ನು ಜಪಿಸುವುದು, ರಾಮನ ಕಥೆಯನ್ನು ಕೇಳುವುದು. ಎಷ್ಟು ಸಲ, ಇಷ್ಟು ಸಲ ಅಂತಿಲ್ಲ, ಎಷ್ಟು ಸಲ ಜಗತ್ತು ರಾಮಕಥೆಯನ್ನು ಹೇಳುತ್ತೋ ಅಷ್ಟು ಸಲ. ಸೀತೆಯನ್ನು ಹುಡುಕಿಕೊಟ್ಟು ಯುದ್ಧ ಮುಗಿದು ಸೀತಾರಾಮರ ಸಮ್ಮಿಲನವಾದ ಮೇಲೆ ಆಂಜನೇಯ ಏನನ್ನೂ ಮಾಡಲಿಲ್ಲ, ಅಷ್ಟು ರಾಮನನ್ನ ಆತುಕೊಂಡವ. ಈ ಭಾವ ಅಸಾಮಾನ್ಯವಾದದ್ದು. ಆಂಜನೇಯ ಎಷ್ಟು ದೊಡ್ಡವ ಅಂತ ಅಂದರೆ, ರಾಮನ ಪಟ್ಟಾಭಿಷೇಕವಾಗಿರುತ್ತೆ. ಪಟ್ಟಾಭಿಷೇಕ ಆದ ಮೇಲೆ ಋಷಿಗಳು ಅವನನ್ನು ದರ್ಶನಕ್ಕಾಗಿ ಬರ್ತಾರೆ, 4 ದಿಕ್ಕಿನ ಋಷಿಗಳು. ಆ ಋಷಿಗಳಲ್ಲಿ ರಾಮ ಹಲವರ ಚರಿತ್ರೆ ಕೇಳ್ತಾನೆ. ಇವರೆಲ್ಲ ಹೊಸ ಪರಿಚಯ ಆಗ್ತಾ ಹೋದರು ರಾಮನಿಗೆ. ಕಿಷ್ಕಿಂದೆ ಹೋದಾಗ ವಾಲಿ, ಸುಗ್ರೀವ, ಆಂಜನೇಯ, ಜಾಂಬವಂತ, ನಳ, ನೀಲ, ಸುಷೇಣ ಎಲ್ಲ ಸಿಕ್ಕಿದ್ರು. ಲಂಕೆಗೆ ಹೋದಾಗ ರಾವಣ, ಕುಂಭಕರ್ಣ, ವಿಭೀಷಣ ಎಲ್ಲ ಸಿಕ್ಕಿದ್ರು. ಅಲ್ಲಿ ಪರಿಚಯ ಆಯಿತು, ಆದರೆ ಬಯೋಡಾಟ ಸಿಕ್ಕಿರಲಿಲ್ಲ ರಾಮನಿಗೆ. ಅಲ್ಪ ಸ್ವಲ್ಪ ಋಷಿಗಳ ಹತ್ರ ಒಬ್ಬೊಬ್ಬರದ್ದೇ ಚರಿತ್ರೆ ಕೇಳ್ತಾನೆ ಅವನು. ರಾವಣನ ಚರಿತ್ರೆ ಕೇಳ್ತಾನೆ. ರಾವಣನ ಚರಿತ್ರೆ ಸಂಪೂರ್ಣ ಗೊತ್ತಾಗೋದು ಅಲ್ಲಿ ರಾಮ ಮತ್ತು ಋಷಿಗಳ ಸಂವಾದದಲ್ಲಿ. ಮತ್ತು ರಾವಣ ಯಾರು ಅಂತ ಕೇಳಿಕೊಳ್ಳೋದು ಯಾರು ಅಂದರೆ ರಾವಣನನ್ನು ಕೊಂದ ರಾಮ. ಹಾಗೆ ಕೇಳುವಾಗ ಕೇಳ್ತಾನೆ, ಈ ಆಂಜನೇಯನ ಬಗ್ಗೆ ಕೇಳ್ತಾನೆ. ಇವನೇನು? ಅವನಿದ್ದಾಗಡೆ ಇದನ್ನು ಕೇಳುವಾಗ ಅವರೆಲ್ಲ ಕೂತ್ಕೊಂಡಿದ್ದಾರೆ ಸಭೆಯಲ್ಲಿ. ಅಲ್ಲಿಯೇ ಕೇಳ್ತಾನೆ ಋಷಿಗಳಲ್ಲಿ, ಇವನದ್ದೇನು ಅಂತ. ಯಾಕೆ ಕೇಳ್ತಾನೆ ಅಂದರೆ ಅವನು ಹೇಳ್ತಾನೆ, ಇವನ ಸಾಮರ್ಥ್ಯ ಎಂಥದ್ದು ಅಂದರೆ, ಇವನ ಸಾಮರ್ಥ್ಯದ ಮುಂದೆ ವಾಲಿ, ಸುಗ್ರೀವ ಇಬ್ಬರನ್ನ ಸೇರಿಸಿದ್ರೂ ಲೆಕ್ಕಕ್ಕಿಲ್ಲ ಅಂತ. ವಾಲಿ ಮಹಾನ್ ಪರಾಕ್ರಮಿ, ಸುಗ್ರೀವ ಮಹಾನ್ ಪರಾಕ್ರಮಿ, ಆದರೆ ಆಂಜನೇಯನ ಮುಂದೆ ಅವ್ರು ಏನೂ ಅಲ್ಲ. ಹಾಗಾಗಿ ವಾಲಿಯ ಸಂಹಾರಕ್ಕೆ ನಾನೊಬ್ಬರನ್ನ ಕೊಂದು ಸೀತೆಯನ್ನ ಹೊತ್ತೊಯ್ಯೋದು ಎಷ್ಟು ಹೊತ್ತಿನ ಕೆಲಸವೂ ಅಲ್ಲ. ಹಾಗೆ ಮಾಡಿದರೆ ರಾಮನ ಕೀರ್ತಿ ಹಾಳಾಗತ್ತೆ ಅಂತ ಹೇಳ್ತಾನೆ ಅವನು. ಅಂದರೆ ರಾಮನ ಹೆಂಡತಿಯನ್ನ ಯಾರೋ ಬಿಡಿಸಿಕೊಂಡು ಬಂದರಂತೆ, ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಆಂಜನೇಯನಿಗೆ ಅಂತ. ಅದು ಅವನೇ ಗೆದ್ದನಂತೆ ಅಂತಂದರೆ ಅದು ರಾಮ ಪ್ರತಿಷ್ಠೆ ಅಂತ. ಅಂಥ ಸಾಮರ್ಥ್ಯದವ ಅನ್ನೋದನ್ನು ರಾಮ ಗುರುತಿಸ್ತಾನೆ ಅವನಲ್ಲಿ. ಇಷ್ಟು ಶಕ್ತಿ ಇದ್ದವ, ಇಷ್ಟು ಅದರ ಮಾನದಂಡದ ಮೇಲೆ ಇನ್ಯಾವುದೋ ಒಂದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳೋದಕ್ಕೆ ಹೋದರೆ ದಡ್ಡತನ ಆಗತ್ತೆ. ಯಾಕೆಂದರೆ ವ್ಯಾಸರು ಗಾಂಧಾರಿಯ ಗರ್ಭದಿಂದ ಹೊರಗಿಟ್ಟು ಬೆಳೆಸಿದರು ಅಂತ ಬರುತ್ತೆ ಉಲ್ಲೇಖ. ಆದರೆ ಇವತ್ತು ಅದನ್ನು ಮೊನ್ನೆವರೆಗೆ ಹೇಳಿದರೆ ಇದೆಲ್ಲ ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ವಿ. ಆದರೆ ಕುರಿಯೊಂದರ ಗರ್ಭವನ್ನು ಗರ್ಭಕೋಶದ ಹೊರಗಿಟ್ಟು ವೈದ್ಯರು ಬದುಕಿಸಿ ತೋರಿಸಿದ್ದಾರೆ. ವ್ಯಾಸರಿಗೆ ವಿಜ್ಞಾನ ಹಿಂಗೆ ಅನ್ನಿಸ್ತು. ಅದು ಸುಮ್ಮನೆ ಒಬ್ಬ ವಿಜ್ಞಾನದ ಹುಡುಗ ನೋಡಿದ್ರೆ ನಕ್ಕು ಬಿಡ್ತಾನೆ. ಇದನ್ನು ಕೇಳಿದ್ರೆ ನಕ್ಕು ಬಿಡ್ತಾನೆ. ಏನು ಈ ಜನ ಒಂದು ಕಲ್ಲಿನ ಗುಂಪಿಗೆ ಅದಕ್ಕೆ ತಾರೆ ಅಂತ ಜೀವಂತ ಕೊಡ್ತಾರಲ್ಲ ಅಂತ ಹೇಳಿ ಒಬ್ಬ ವಿಜ್ಞಾನ ಹುಡುಗನಿಗೆ ಅನ್ನಿಸ್ಬೋದು. ಆದರೆ ವಿಜ್ಞಾನ ಹುಡುಗನ ಬುದ್ಧಿಗೂ ಒಬ್ಬ ಭಕ್ತನ ಬುದ್ಧಿಗೂ ವ್ಯತ್ಯಾಸ ಏನಿದೆ ಅಂದರೆ, ಕಲ್ಲಿನಲ್ಲಿಯೂ ದೇವನನ್ನು ಕಾಣುವುದು ಭಾರತದ ಇತಿಹಾಸದ ಪರಮಧರ್ಮ. ಏನು ಭಾವನೆಗಳು! ಅನುಪಮಾಚಲ ಭಕ್ತಿ ಭಾವಾನುಕೂಲನು ಶಂಭುಲಿಂಗ. ಎಲ್ಲಿ ಭಾವನೆಗಳು ಮುಖಕಾರದಲ್ಲಿ ಅರಳಿ ಹೀಗೆ ಹರವುತ್ತಾವೋ, ಅಲ್ಲಿ ಸುಗಂಧ ಹೇಗೆ ಬರುತ್ತೇನೋ ಹಾಗೆ ಭಗವದ್ ದರ್ಶನ ಬರುತ್ತೆ. ಅದು ಭಗವಂತನಿಗಾಗಿ ನಾವು ಯೋಚಿಸಬೇಕಾಗಿ ಆ ಚಂದ ಬರೀತಾರೆ. ಅಲ್ಲಿ ವಿಜಾಪುರ ಆಚೆ ಕಡೆ ಒಂದು ತೊರವಿ ಅಂತ ಒಂದು ಊರದು, ನೀವೆಲ್ಲ ಗಮನಿಸಬೇಕು. ಯೂನಿವರ್ಸಿಟಿ ಇದೆ ಪಕ್ಕದಲ್ಲಿ. ನಾ ಹೇಳಿದ್ದನ್ನು ಅಲ್ಲಿ ಕೇಳಿ ಅವ್ರು ಹೇಳ್ತಾರೆ, ವಿಜಾಪುರದಿಂದ ಆ ಕಡೆಗೆ ಒಂದು ತೊರವೆ ಅಂತ ಒಂದು ಊರಿದೆ. ಆ ತೊರವೆಯಲ್ಲಿ ಒಬ್ಬ ಮಹಾನ್ ಪುಣ್ಯ ಪುರುಷ ಒಂದು ರಾಮಾಯಣವನ್ನು ರಚನೆ ಮಾಡಿದ್ದಾನೆ. ಅದಕ್ಕೆ ತೊರವೆ ರಾಮಾಯಣ ಅಂತ ಕರೀತಾರೆ. ಇಲ್ಲಿ ಯಾರಾದ್ರೂ ಯೂನಿವರ್ಸಿಟಿಯಲ್ಲಿ ಇದ್ದವ್ರು ಎಲ್ಲರಿಗೂ ಗೊತ್ತಿರುತ್ತೆ ನಾ ಹೇಳೋದು. ಹೇಗೆ ವಾಲ್ಮೀಕಿ ರಾಮಾಯಣವೋ ಹಾಗೆ ತೊರವೆ ರಾಮಾಯಣವೂ ಕೂಡ ಬಹಳಷ್ಟು
ಸಾಹಿತ್ಯಿಕವಾದ ರಾಮಾಯಣ. ಅದರ ಒಂದು ಪ್ರಶ್ನೆ ಎತ್ತಾನೆ ಪ್ರಾರಂಭದಲ್ಲಿ, ಅವನು ಪ್ರಶ್ನೆ ಎತ್ತ. ಈಗ ನಾವೆಲ್ಲ ಪತ್ರ ಬರೀತೇವೆ, ಅಥವಾ ಏನೋ ನಿಮ್ಮ ಈಗಿನ ಭಾಷೆಯಲ್ಲಿ ಹೇಳಿ ನಿಮಗೆ ನಾನೊಂದು ಮೇಲ್ ಮಾಡುತ್ತೇನೆ, ಒಂದು ವಾಟ್ಸಪ್ ಕಳಿಸ್ತೇನೆ. ನಾನು ವಾಟ್ಸಪ್ನಲ್ಲಿನೋ ಮೇಲ್ನಲ್ಲೋ ಬರೀತೇನೆ, ನಾನು ಹೀಗಿದ್ದೇನೆ ಹಾಗಿದ್ದೇನೆ, ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಟೈಪ್ ಮಾಡಿದೆ. ಟೈಪ್ ಮಾಡಿ ನಾ ಯಾರಿಗೆ ಕಳಿಸ್ಬೇಕಾಗೈತಲ್ಲ ಅವ್ರ ಅಡ್ರೆಸ್ ಅಥವಾ ಅವ್ರ ನಂಬರ್ ನನ್ನಂತೇಳಿ ಇರಬೇಕಾ ಇರಬಾರ್ದಾ? ನಾನು ಬರೀತೇನೆ, ಸೋ ಆ್ಯಂಡ್ ಸೋ ನನಗೆ ಹಾಗೆ ಹೀಗೆ ಅಂತೆಲ್ಲ ಬರದೆ ನಾನು ನಿಮಗೆ ಮುಟ್ಟಿಸ್ಬೇಕೀಗ. ಮುಟ್ಟಿಸ್ಬೇಕಾದ್ರೆ ನಿಮ್ಮ ಪರಿಚಯ ನನಗೆ ಇರಬೇಕಾ ಇರಬಾರ್ದಾ? ಇರಬೇಕಲ್ಲ. ಹಾಗೆ ನಾವು ಎಲ್ಲರೂ ದೇವರಂತೇಳಿ ಪ್ರಾರ್ಥನೆ ಮಾಡ್ತೇವೆ, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಆ ಪ್ರಾರ್ಥನೆ ಹೋಗಿ ಮುಟ್ಟಬೇಕಾದ್ರೆ ದೇವರ ಅಡ್ರೆಸ್ ನಿಮ್ಗೆ ಗೊತ್ತಿರಬೇಕಾ ಬೇಡವಾ? ಯಾಕೆ ನೀವು ಏನು ಬೇಡಿದ್ರು ಏನೂ ಆಗೋಲ್ದಂದ್ರೆ ನೀವು ಪತ್ರ ಬರೆದಿರಿ, ಪತ್ರಕ್ಕೆ ಅಡ್ರೆಸ್ಸೇ ಬರೋದಿಲ್ಲ. ಈ ಯಾವ್ದಾರ ಹನುಮಪ್ಪನ ಗುಡಿ ಹೋಗೋಣ ನಡ್ರಿ, ಅವ್ರೇನು ಪಂಡಿತರು ಅವ್ರು ತಿಳಿದಾರ ಮರ ಓದ್ದವ್ರು ಮಾತಾಡ್ತಾರೆ, ನಮಗೇನು ಸುಡುಗಾಡು ಬರೋದಿಲ್ಲ, ನಮ್ಗೆ ಅನುಕೂಲ ಬಂದಾಗ ಮಾತಾಡೋರು. ಯಾವ್ದಾರ ಹನುಮಪ್ಪನ ಗುಡಿ ಹೋಗೋಣ ನಡ್ರಿಪ್ಪ, ಎಲ್ಲಿ ಬೇಕಾದಲ್ಲಿ ಹೋಗೋಣ ನಡ್ರಿ. ಹೋದ ಕೂಡಲೇ ಹನುಮಪ್ಪ ನಿಮ್ಮ ಕಡೆ ಹಿಂಗೆ ಬರಿಪ್ಪ ಬರ್ರಿ, ಹಿಂಗೆ ಮುಖ ನೋಡಿರಿ ನಾವೊಂದು. ಅವನ ಮುಖ ಹೆಂಗೈತಪ್ಪ ಅಂತಂದ್ರೆ ಅಲ್ಲಿ ಹಿಂಗ್ಯಾಕೈತೆ ಅಂತದ ಅಲ್ಲ, ನಾವು ಅಷ್ಟು ದೂರ ಹತ್ತಿ ಹೋಗೀವಿ, ಕೆಟ್ಟ ತೇಕ್ ಹತ್ತೈತಿ, ಒಂದು ನಮೂನಿ ಶುಗರ್ ಡೌನ್ ಆದಂಗಾಗಿ ಅಲ್ಲಿ ಮ್ಯಾಲೆ ಹೋದ ನೋಡ್ಬೇಕಲ್ಲ ಅದಕ್ಕಲ್ಲಿ ಅಲ್ಲಿ ನೋಡಿ ಅವು ಹನುಮಪ್ಪಿ ನೋಡ ನೀರು ತಂದು ನಿಮ್ಮ ಕೈಗೆ ಹಿಡಿಬೇಕು, ಡಾಕ್ಟ್ರನ್ನ ಕರಿ ಬಿ ಪಿ ಚೆಕ್ ಮಾಡಿರಿ ಇದನ್ನು ಹಾಗೆ ಅವೇನಿಲ್ಲ. ಯಾಕೆ ಹಿಂಗೆ ಮಾಡೋಣಪ್ಪ ಅಂತಂದರೆ ನಿಮ್ಮ ಬೇಡುಣಿಕೆ ಕೇಳಿ ತಲೆ ಹಿಡ್ದತ್ತ ಅವಾಗ, ತಲೆ ಹಿಡ್ದತ್ತ. ಯಾರಿಗೆ ಕಣ್ಣ ಸಿಗಲಿಲ್ಲ ಅಂದ್ರೆ ಹೋಗೋದತ್ತಿ ಹಿಂಗೆ ಹಿಡ್ಕೊಳ್ಳೋದು ಅವಂತ ನನಗೆ ಸಿಕ್ಕಿದ್ರು ನಾ ಯಾಕೆ ಇಲ್ಲಿ ಇರ್ತಿದ್ನಲ್ಲ. ನೀವೇ ಏನದ ಏನು ಬೇಡೋದಂದ್ರೆ ಏನು ಲೆಕ್ಕರ ಐತಿಲ್ಲ ಅದಕ್ಕೆ ಬೇಡೋದು. ಅಡ್ರೆಸ್ ಬೇಕದಕ್ಕೆ. ನಿಮ್ಮ ಅಭಿಪ್ಸೆಗಳು, ನಿಮ್ಮ ವಿಚಾರಗಳು, ನಿಮ್ಮ ಭಾವನೆಗಳು ಹೋಗಿ ಮುಟ್ಟಬೇಕಾದ್ರೆ ಅಡ್ರೆಸ್ ಬೇಕಲ್ಲ, ಪರಮಾತ್ಮನ ವಿಳಾಸ ಬೇಕಲ್ಲ. ಆ ಪರಮಾತ್ಮನ ವಿಳಾಸ ನಿಮಗೆ ಗೊತ್ತಿದ್ರೆ ನಾನು ಹೆಂಗೆ ಮೇಲ್ ಮಾಡಿ ನಿಮಗೆ ಸೆಂಡ್ ಮಾಡ್ತೇನೋ ಹಂಗೆ ನೀವು ಮೇಲ್ ಮಾಡಿ ಸೆಂಡ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾನೆ. ಇಲ್ಲಿ ತನಕ ಪರಮಾತ್ಮ ಒಬ್ಬರಿಗಾರ ರಿಪ್ಲೈ ಮಾಡ್ಯಾನೇನು ಹೇಳು, ಇಲ್ಲಿ ತನಕ ನೀವು ಬೇಡಿಲ್ಲೇನು ಹೇಳು ಅಂತಂದ್ರೆ ನಿಮ್ಮ ಅಷ್ಟು ಪತ್ರ ಅವು ಮುನ್ಸಿಪಾಲ್ಟಿ ಡಬ್ಬ್ಯಾಗ ಹೋಗಿ ಬಿದ್ದಾವು, ಅವು ಪೋಸ್ಟ್ ಡಬ್ಬ್ಯಾಗ ಹೋಗಿ ಬಿದ್ದರೆ ಅವು ಪಿನ್ ಕೋಡ್ ಇದ್ದರೆ ಅವಾಗ ಮುಟ್ತಾ. ಮತ್ತು ಮುನ್ಸಿಪಾಲ್ಟಿ ಡಬ್ಬ್ಯಾಗ ಹೋಗಿದ್ರೆ ಅವು ಅಲ್ಲಿಗೆ ಹೋಗ್ತಾವು. ಅದಕ್ಕೆ ನಿಮಗೇನು ಅನಿಸೈತಪ್ಪ ಅಂದ್ರೆ ನಾವು ಇಷ್ಟೆಲ್ಲ ಗುಡ್ಡಾಡ್ತೀವಿ, ರಗಡ್ ತೊಂದರೆ ತಗೋತೀವಿ, ಭಗವಂತ ನಮ್ಮ ಮೇಲೆ ಕಣ್ಣತ್ತೆ. ಅಲ್ಲಿ ನಿಮ್ಮ ಭೇಟಿನ ಆಗಿಲ್ಲ ನಮಗೆ, ನಮ್ಮ ಭೇಟಿನ ಆಗಿಲ್ಲ. ಅದಕ್ಕೆ ತೊರವೆ ರಾಮಾಯಣದಲ್ಲಿ ಭಾಳ ಚೆನ್ನಾಗಿ ಅಡ್ರೆಸ್ ಕೊಡ್ತಾರೆ, ವಿಳಾಸ ಕೊಡ್ತಾರೆ. ವರಾಹ ಪುರಾಣದ ಒಂದು ದೃಷ್ಟಾಂತ ಮಾಡಿದ್ದಾರೆ. ಭಾಳ ಪುಣ್ಯಾತ್ಮ. ಆ ತಾಯಿ ಕೇಳಿದ್ಲು, ಹನುಮನನ್ನು ಕೇಳಿದ್ಲು, ಏ ಹನುಮ. ಅಪ್ಪವ್ರು ಹೇಳಿಲ್ಲ, ಹನುಮಾನ್. ಹಣು ಅಂದ್ರೆ ದೌಡಿ ಉದ್ದಕ್ಕೆ ಬರ್ಬೇಕು, ಹಿಂಗೆ ಉದ್ದಕ್ಕೆ ಬರ್ಬೇಕು. ಹಿಂಗೆ ಉದ್ದಕ್ಕೆ ಬಂದರೆ ತಿಂದಿದ್ದು ದಾಟೋರಾಗ ಜೀರ್ಣಕ್ಕತಿ. ಇವು ನಮೂನಿ ಜಪಾನಿದ ಗತೆ ಇದ್ರೆ ಗಜಗಿನೊಳಗತಿ ಬರೀ ಎಸಿಡಿಟಿ ಆಕೈತೆ. ಅದಕ್ಕೆ ಹನುಮಾನ್ ಇರ್ಬೇಕು. ಅವಳು ಕೇಳ್ತಾಳೆ, ಮಗ ರಾಮಾಯಣ ಮುಗೀತು, ನಾನು ಮುದುಕಿ, ನಾನು ಅಂಜಲಿ, ನಾನಿಲ್ಲಿ ಕಿಷ್ಕಿಂಧೆಯಲ್ಲಿ ಬೆಟ್ಟದ ಆಕಾರದಲ್ಲಿ ಕುಳಿತಿದ್ದೇನೆ. ಮಗನೇ ನೀನು ಎಲ್ಲಿರ್ತೀಯೋ, ನಾನು ನಿನ್ನನ್ನು ಎಲ್ಲಿ ಹುಡುಕಲೋ? ಅವ ಚಂದ ಬರೀತಾರೆ. ಯತ್ರ ರಾಮಚರಿತಾ ಪಠನಂ ಪಾಠನಂ ಶ್ರುತಂ. ಸ್ವಲ್ಪ ನೋಡಿ, ಚೆನ್ನಾಗಿ ಹಿಡ್ಕೋಬೇಕು. ನಾನು ಕಥೆ ಹೇಳುವಾಗ ಅಷ್ಟೇ ಹಿಡ್ಕೊಂಡು ಉಳಿದದ್ದು ಬಿಡಬಾರ್ದು ಅದನ್ನು. ಯತ್ರ ಅಂದರೆ ಎಲ್ಲಿ, ರಾಮಚರಿತ ಈಗೇನು ನಡೆದದಲ್ಲ, ಇದಕ್ಕೇನಂತಾರೆ, ಇದಕ್ಕೆ ಮಾತಾಡಿ
ನಿನ್ನೆ ಹೇಳಿಲ್ಲ, ಸ್ವಲ್ಪ ನಾಳೆ ಸ್ವಚ್ಛ ಆಗಲೇವು, ನಾಳೆ ಸ್ವಚ್ಛ ಆಗಲೇವು. ಈಗ ಮಾತಾಡಿ. ಎತ್ರ ರಾಮಚರಿತ ಅಂದರೆ ಎಲ್ಲಿ ರಾಮಚಾರಿತ್ರೆಯು ಜಗದೀಶ್ ಶರ್ಮಾ ಅಪ್ಪಂಗಳ ಶ್ರೀಮುಖದಿಂದ ಹೀಗೆ ಗಂಗೆ ಹರಿದಾಗಿ ಹರಿಯುತ್ತದೆಯೋ, ಅದಕ್ಕೆ ಮುಂಚೆ ಚಂದಂಗೆ ಜೋಡ್ಸಾನೆ ಹೆಂಗೆ ನೋಡವ. ಪಠನಂ ಪಾಠನಂ ಶ್ರುತಂ ಹೇಳಿ ಒಂದು ಸಾರಿ. ಪಠನಂ ಪಠನಂ ಅಂದರೆ ಹೇಗೆ ಅಂದರೆ ಹೀಗೆ ಹಿಡ್ಕೊಳ್ಳೋದು, ಬೆಳಗ್ಗೆ ಸ್ನಾನ ಪೂಜೆ ಮಾಡ್ಕೊಳ್ಳೋದು, ಹೀಗೆ ಹಿಡ್ಕೊಳ್ಳೋದು. ಪಡಶಾಲಾ ಅಂತಿದ್ದು ಹಿಂದೆ ಮೊದಲು ಮನೆಯೊಳಗೆ. ಸರ್ ನಾ ಹೇಳೋದು ನಿಮ್ಗೆ ಗಮನಕ್ಕೆ ಬರ್ತಿಲ್ರಿ? ಪಡಸಾಲೆ ಅಂತಿದ್ದು ಇಲ್ಲೋ, ಇದು ಮೂಲ ಮರಾಠಿ ಭಾಷೆ. ಪಡನ ಅಂದರೆ ಓದೋದು. ಪಡಸಾಲಿ ಶಬ್ದ ಕೇಳಿರಲಿಲ್ಲಣ್ಣ, ಏನ ಸುಳ್ಳು ಹೇಳ್ತೇನ? ಪಡಸಾಲಿ ಇದ್ರ ಅರ್ಥ ಏನಂದ್ರೆ ಪಠನ ಅಥವಾ ಪಠನ, ಠಕಾರವೇ ಢಕಾರ ಆಗ್ಯಾರ. ಆ ಪಡಸಾಲೆಗೆ ಮುದುಕರು ಮೊದಲು ಸ್ನಾನ ಮಾಡಿಕೊಂಡು ಮೊಮ್ಮಕ್ಕಳು ಕೂಡಿಸ್ಕೊಂಡು ಗಂಧ ಹಾಕ್ಕೊಂಡು ಹೂಪುಷ್ಪ ಇಟ್ಕೊಂಡು ಹೀಗೆ ಕುಟ್ಕೊಂಡು ಹನುಮಾನ್ ಚಾಲೀಸನ್ನು ಓದೋದಕ್ಕೆ ಪಠನಂ ಏನು ಅನ್ಬೇಕು ಇದಕ್ಕೆ? ಈಗಿನ ಮುದುಕರು ಅದನ್ನು ಬಿಡ್ತಾರೋ, ಹಳಿ ಸಂಯುಕ್ತ ಕರ್ನಾಟಕ ತೊಗೊಂಡು ಕೇಸಿ ಇದೇನಾಗ್ತದು ಅದು ಏನು ಮಾಡವಿದ್ದ ನಿಮಗೆ ಬಾತ್ರೂಮ್ ಸಿಗುವಲ್ದು. ಅಲ್ಲ ಅದು ಹಳಿ ಪೇಪರ್ ತೊಗೊಂಡು 7 ದಿನ ಓದವ್ರು ಅದನ್ನು, 2 ದಿನ ಓದ. 50-60 ವರ್ಷ ಆಗ್ಯಾವೆ. ಬೆಳಗ್ಗೆ ಎದ್ದೆ ಸ್ನಾನ ಮಾಡಿಕೊಡ್ರಿ, ಕಡಿದ ಆಗಲಿ ಥಂಡ್ ಐತಿತ್ತ, ಸ್ವಲ್ಪ ಮುಖಾರ ತೊಳ್ಕೊಡ್ರಿ, ಏನಾಗೋದಿಲ್ಲ ಸುಡುಗಾಡೋದಕ್ಕೆ. ತೊಗೊಂಡು ಒಂದು ಹನುಮಾನ್ ಚಾಲೀಸ್ ತೊಗೊಂಡೆ, ಮೊಮ್ಮಕ್ಕಳನ್ನ ಮುಂದೆ ಕೂಡಿಸ್ಕೊಂಡು ಒಂದಿಷ್ಟು ಗಂಧ ಹರ್ಕೊಂಡೆ, ಒಂದು ಸ್ವಲ್ಪ ಚೆಂದಂಗೆ ಅವಕ್ಕೊಂದಿಟ್ಟು ಹಣೆಗೆ ಗಂಧ ಹಚ್ಚಿ ನೀವು ಸುಮ್ಮನೆ ಒಂದು ಹನುಮಾನ್ ಚಾಲೀಸನ್ನೇ. ನಾನು ನಿನ್ನೆ ಇದ್ರಾಗಿದ್ದೆ, ಅದೇನು ನಮ್ಮ ಅಲ್ಲಿ ಹನುಮಾನ್ ಚಾಲೀಸ್ ಅದು ರೆಸಾರ್ಟ್ನ ಮಲಗಿಸ್ತಾರಲ್ಲ ಅಲ್ಲಿ, ಯಾರ್ದು ಕೆಲವು ಸರ್ ರೆಸಾರ್ಟ್ನ ಮಲ್ಕೊಂಡಿದ್ದೆ. 5:15 ಆಗಿತ್ತು, ಹನುಮಾನ್ ಚಾಲೀಸ್ ಪ್ರಾರಂಭ ಇತ್ತು. ಕಿವಿ ತುಂಬ ಹನುಮಾನ್ ಚಾಲೀಸ್ ಕೇಳ್ತಿದ್ರು. ಹೋಗುವಂಥ ಜನ ಮುಗ್ಧವಾಗಿ ಹನುಮಾನ್ ಚಾಲೀಸ್ ಕೇಳ್ತಾ ಹೋಗ್ತಿದ್ರು. ಭಾವನೆಗಳಲ್ಲಿರುವಂಥ ಕ್ರೌರ್ಯ ಭಾವನೆಗಳ ಹಾಗೆ ದೈವ ಭಾವನೆ ಮಾತ್ರ ಉಳಿದು ಒಬ್ರಿಗೊಬ್ರು ಪೆಟ್ಟು ಹತ್ತದಂಗೆ ಯಾರ್ಯಾರ ಮ್ಯಾಲ ಅಂಜನಾದ್ರಿ ಹತ್ತು ಹೊತ್ನಾಗೆ ನಮ್ಮಂಥ ಮುದುಕರಿ ತೇಕ್ ಬತ್ತಂದ್ರೆ ಬಾಜ ಕೈ ಹಿಡುತ್ತನ್ ಬಾಜ ಅಂತ ಯಾರೂ ಗೊತ್ತಿಲ್ಲದವ್ರು ಕರ್ಕೊಂಡು ಕೈ ಹಿಡ್ಕೊಂಡು ಹತ್ತಿದ್ರು. ಯಾಕೆ? ಆ ರಸ್ತಾದಾಗ ಹನುಮಾನ್ ಚಾಲೀಸ್ ಕೇಳಿದ ಪುಣ್ಯ ಮನುಷ್ಯನನ್ನು ಮೃದು ಮಾಡಿದ, ಎಲ್ಲರಲ್ಲಿ ಪ್ರೇಮ ಕಾಣಕತ್ತೆ. ಭೀಮಸೇನ್ ಜೋಶಿಯವರು, ಜಿ ಅನಿಲ್ ಕುಮಾರ್ ಹಾಗೂ ಇಂದಿನ ದಾಸೋಹ ಸೇವಾ ಗಂಗಾವತಿ ಕ್ಷತ್ರಿಯ ಸಮಾಜದ ಪರವಾಗಿ ತಿಪ್ಪಣ್ಣ ಬೀದರ್ಕರ್ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಿಪ್ಪಣ್ಣ ಬೀದರ್ಕರ್ ಅವರು. ಹಾಗೆ ಮಂಗಳಪ್ಪ ಹಾಗೂ ಅಗಳಕೆರೆ ಗ್ರಾಮಸ್ಥರಿಂದ ಕೃಷ್ಣಾನಂದ ಶರಣರಿಗೆ ಸನ್ಮಾನ.